ವೀಕ್ಷಕರಿಗೆಲ್ಲ ನಮಸ್ಕಾರ. ಮನುಷ್ಯನಿಗೆ ಜಾತಕದಲ್ಲಿ 108 ರೀತಿಯ ಸಮಸ್ಯೆಗಳು ಬರುತ್ತೆ. ಅದರಲ್ಲಿ ನವಗ್ರಹದ ಶಾಂತಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದರಲ್ಲಿ ನವಗ್ರಹಗಳು ಗುರು, ಶುಕ್ರ, ಶನಿ, ಬುಧ, ರಾಹು, ಕೇತು ಇಂಥ ಗ್ರಹಗಳು ಜಾತಕದಲ್ಲಿ ಅಸ್ತ ಆಗಿ, ನೀಚನಾಗಿ, ಪಾಪಗ್ರಹಗಳ ಯುತಿ ಅಂದರೆ ಪಾಪಗ್ರಹಗಳ ದೃಷ್ಟಿಗೆ ಒಳಗಾಗಿ ಆ ಗ್ರಹಗಳಿಂದ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಂಥ ಸಮಯದಲ್ಲಿ ನಾವು ಯಂತ್ರಗಳನ್ನು ಕೊಡುವುದರ ಮುಖಾಂತರ ಆ ಗ್ರಹಕ್ಕೆ ಶಾಂತಿಯನ್ನು ಮಾಡಬಹುದು. ಮತ್ತು ಯಂತ್ರಗಳನ್ನು ನಾವು ಕೊಟ್ಟಾಗ ಅವರಿಗೆ ಆ ಯಂತ್ರಗಳಿಂದ ಅವರಿಗೆ ಶಾಂತಿಯಾಗಿ ಒಳ್ಳೆಯ ಫಲಪ್ರಾಪ್ತಿ ಆಗ್ತದೆ. ಈಗ ಉದಾಹರಣೆಗೆ ರಾಹು, ಕೇತು, ಸೂರ್ಯ, ಗುರು, ಶುಕ್ರ, ಶನಿ ಈ ಗ್ರಹಗಳು ಜಾತಕದಲ್ಲಿ ಪಾಪಗ್ರಹಗಳ ಜೊತೆಯಲ್ಲಿದ್ದು, ಪಾಪಗ್ರಹಗಳ ಯುತಿಯಲ್ಲಿದ್ದು ಅಸ್ತ ಆಗಿ, ಸೂರ್ಯನ ಬಳಿಯಿಂದ ಗ್ರಹಗಳ ಅಸ್ತ ಆಗುತ್ತೆ. ಆ ರೀತಿ ಅಸ್ತ ಆಗಿ, ನೀಚ ಆಗಿ ಆ ಗ್ರಹಗಳು ಆ ಜಾತಕರಿಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದರೆ ಅಂತಹ ವ್ಯಕ್ತಿಗಳಿಗೆ ನಾವು ಈ ರೀತಿ ಯಂತ್ರಗಳನ್ನು ಮಾಡಿ ಕೊಡ್ಬೋದು. ಉದಾಹರಣೆಗೆ ನೋಡಿ, ಇದು ಸೂರ್ಯಗ್ರಹದ ಯಂತ್ರ, ನವಗ್ರಹ ಯಂತ್ರ ಕಾಣಿಸ್ತೀವಿ ನೋಡಿ. ಇದರಲ್ಲಿ ನಾವು ಮೂರು ಮನೆಗಳನ್ನು ಬರೆದು ಅದರಲ್ಲಿ ನವಗ್ರಹ ಸೂರ್ಯನ ನಂಬರನ್ನು ಬರೆದಿದೆ. ಅಂದರೆ ಸೂರ್ಯಗ್ರಹಕ್ಕೆ ಬೇಕಾಗ್ತಕ್ಕಂತಹ ನವಗ್ರಹದ ನಂಬರ್ ಇದು. ಈ ರೀತಿ ಯಂತ್ರವನ್ನು ಬರೆದು ಇದಕ್ಕೆ ಈ ಗ್ರಹಕ್ಕೆ ಎಲ್ಲ ರೀತಿಯ ಷೋಡಶ ಪೂಜೆಗಳು, ಉಪಚಾರಗಳು, ಷೋಡಶ ಪೂಜೆಗಳನ್ನು ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಇದಕ್ಕೆ ಪ್ರಾಣಶಕ್ತಿಯನ್ನು ತುಂಬಿ ಇದಕ್ಕೆ ಹೇಗೆ ನಾವು ಒಂದು ಕಳಸಕ್ಕೆ ವಿಗ್ರಹಕ್ಕೆ ಪೂಜೆ ಮಾಡ್ತೀವಿ ಅದೇ ರೀತಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆಯನ್ನು ಮಾಡಿ ಇದಕ್ಕೆ ಎಲ್ಲ ಗಿಡಮೂಲಿಕೆಗಳನ್ನು ಹಾಕಬೇಕಾಗ್ತದೆ. ಸುಮಾರು ಕೆಲವು ಗಿಡಮೂಲಿಕೆಗಳು ಬರ್ತದೆ ನೋಡಿ. ರಕ್ತಭೂತಾಳೆ, ರಕ್ತಭೂತಾಳೆ ಮತ್ತು ಬಿಳಿ ಭೂತಾಳೆ ಮತ್ತು ಮೈಯರಶುಕಿ, ತಾಮ್ರಶುಕಿ 108 ರೀತಿಯ ಕೆಲವು ಗಿಡಮೂಲಿಕೆಗಳು ಬರುತ್ತೆ. ಮತ್ತು ಅದಕ್ಕೆ ಹಾಕ್ತಕ್ಕಂಥ ಎಲ್ಲ ಗಿಡಮೂಲಿಕೆಗಳನ್ನು ಹಾಕಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಪೂಜೆ ಮಾಡಿ ಮತ್ತು ಅಂತಹ ವ್ಯಕ್ತಿಗಳಿಗೆ ಈ ರೀತಿಯ ಯಂತ್ರಗಳನ್ನು ತಯಾರಿಸಿ ನೋಡಿ, ಅವರಿಗೆ ಹೆಸರು ಕೂಡ ಬರ್ತದೆ ಇದರಲ್ಲಿ. ಈ ರೀತಿ ಯಂತ್ರಗಳನ್ನು ತಯಾರಿಸಿ ಇದಕ್ಕೆ ಶಕ್ತಿನ ತುಂಬಿ ಅದನ್ನು ನಾವು ಧರಿಸಲಿಕ್ಕೆ ಕೊಟ್ಟಾಗ, ಪೂಜೆಯನ್ನು ಮಾಡಿ ಧರಿಸಲಿಕ್ಕೆ ಕೊಟ್ಟಾಗ ಅಂತಹ ವ್ಯಕ್ತಿಗಳಿಗೆ 1 ವರ್ಷಗಳ ಕಾಲ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಕ್ಕಿಲ್ಲ. ಈ ಯಂತ್ರಗಳನ್ನು ಧರಿಸ್ಕೊಂಡಾಗ ಅವರಿಗೆ ಬರ್ತಕ್ಕಂತಹ ಸಮಸ್ಯೆಗಳು, ಈಗ ಸೂರ್ಯಗ್ರಹದಿಂದ ಸಮಸ್ಯೆ ಆಗಿದ್ದರೆ ಸೂರ್ಯಗ್ರಹದಿಂದ ಬರ್ತಕ್ಕಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕುಜಗ್ರಹದ ಸಮಸ್ಯೆ ಇದ್ದರೆ ಕುಜಗ್ರಹದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ರಾಹುಗ್ರಹದ ಸಮಸ್ಯೆ ಇದ್ದರೆ ರಾಹುಗ್ರಹದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ 9 ನವಗ್ರಹಗಳಿಂದ ಯಾವ ರೀತಿಯ ಸಮಸ್ಯೆಗಳು ಇರುತ್ತೆ, 9 ನವಗ್ರಹಗಳಿಂದ ಆ ಜಾತಕರಿಗೆ ಸಂಬಂಧಪಟ್ಟಂತಹ ನವಗ್ರಹಗಳಲ್ಲಿ ಯಾವ ಗ್ರಹಗಳು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ಈ ರೀತಿಯ ನವಗ್ರಹಗಳ ಯಂತ್ರಗಳನ್ನು ಕೊಡೋದರಿಂದ ಅದರಿಂದ ಅವರು ಸಮಸ್ಯೆದ ಪಾರಾಗಿ ಬಗೆಹರಿದು ಅದರಿಂದ ಫಲಿತಾಂಶವನ್ನು ತೆಗೆದುಕೊಳ್ಬೋದು. ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ಮತ್ತು ಅದೇ ರೀತಿ ಬಾಲಗ್ರಹ ಯಂತ್ರ ಮತ್ತು ಯಾರಿಗೆ ಗಾಳದೆಟ್ಟು ಅಂತ ಹೇಳ್ತಾರೆ ಆ ರೀತಿಯ ಗಾಳಿಯ ಯಂತ್ರಗಳನ್ನು, ಆಂಜನೇಯ, ಹನುಮಾನ್ ಯಂತ್ರಗಳನ್ನು ಕೊಡ್ಬೋದು. ಮತ್ತು ಚಕ್ರಗಳು, ನವಗ್ರಹ ಚಕ್ರಗಳು ಮತ್ತು ಪ್ರತ್ಯಂಗಿರ ಚಕ್ರಗಳು, ಲಕ್ಷ್ಮೀ ಯಂತ್ರ ಈ ರೀತಿಯ ನಾನಾ ರೀತಿಯ ಯಂತ್ರಗಳನ್ನು ನಾವು ಮಾಡಿ ಅದಕ್ಕೆ ಪ್ರಾಣಪ್ರತಿಷ್ಠೆ ಮಾಡಿ ಗಿಡಮೂಲಿಕೆಗಳನ್ನು ತುಂಬಿ ಶಕ್ತಿ ತುಂಬಿ ಕೊಡೋದರಿಂದ ಅದರಿಂದ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು. ನಿಮಗೆ ಬೇಕಾದಲ್ಲಿ ಈ ಯಂತ್ರಗಳ ಅವಶ್ಯಕತೆ ಇದ್ದಲ್ಲಿ ನಮ್ಮನ್ನು ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರಿಗೆ ಸಂಪರ್ಕಿಸಬಹುದು. ಇದನ್ನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ನಾವು ತಯಾರಿಸ್ತೀವಿ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ತಯಾರಿಸಿ ಅದನ್ನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೋಮವನ್ನು ಮಾಡಿ ಹೋಮದ ಮುಖಾಂತರ ಅವರ ಗ್ರಹ ಬಲ, ನಕ್ಷತ್ರ ಬಲಕ್ಕೆ ಅನುಗುಣವಾಗಿ ಅವರಿಗೆ ಯಂತ್ರಗಳನ್ನ ತಯಾರಿಸಿ ಕೊಡ್ತೀವಿ. ಹಾಗಾಗಿ ವಿಶೇಷವಾದಂತಹ ಶಕ್ತಿ ಇರುತ್ತೆ ಯಂತ್ರಗಳಲ್ಲಿ. ವಿಶೇಷವಾದಂತಹ ಶಕ್ತಿ ಇರೋದರಿಂದ, ವಿಶೇಷವಾದ ಶಕ್ತಿಗಳನ್ನು ತುಂಬಿಕೊಡೋದ್ರಿಂದ ಅವರಿಗೆ ಆ ಗ್ರಹಗತಿಗಳ ದೋಷ ಆದಷ್ಟು ಬೇಗ ನಿವಾರಣೆಯಾಗಿ ಒಳ್ಳೆಯ ಫಲಿತಾಂಶ ಕೊಡುತ್ತೆ. ಭಾಳಷ್ಟು ಜನಗಳಿಗೆ ಇದಕ್ಕೆ ಫಲಿತಾಂಶಗಳು ಮುಂದೆ ನಿವಾರಣೆ ಆಗಿದೆ. ಎಷ್ಟು ಜನಕ್ಕೆ ನಿದ್ರೆ ಬರ್ತಾ ಇರಲ್ಲ ಅಂತಹ ವ್ಯಕ್ತಿಗಳಿಗೆ ಕುಜ ಯಂತ್ರ ಮತ್ತು ಚಂದ್ರಗ್ರಹದ ಯಂತ್ರವನ್ನು ಕೊಡೋದ್ರಿಂದ ಆಟೋಮೆಟಿಕ್ಕಾಗಿ ನಿದ್ರೆಯ ಸಮಸ್ಯೆ ಹೋಗ್ತದೆ. ಹಾಗಾಗಿ ಭಾಳಷ್ಟು ಸಮಸ್ಯೆಗಳು ಬಗೆಹರಿದಿರ್ತಕ್ಕಂಥ ನಿದರ್ಶನಗಳಿದೆ. ಯಾರಿಗೆ ಯಂತ್ರಗಳ ಅವಶ್ಯಕತೆ ಇದೆ ಅಂಥವರು ನಮ್ಮನ್ನು ಸಂಪರ್ಕಿಸಬಹುದು. ನಮಸ್ಕಾರ, ಒಳ್ಳೆಯದಾಗಲಿ.